one of the best performance of any launch vehicle in the global arena. 3, 2, 1, 0. Both S-200 motors ignited. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮತ್ತೊಮ್ಮೆ ವಿಶ್ವದ ಗಮನವನ್ನು ಸೆಳೆದಿದೆ. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಸ್ರೋ ತನ್ನ ಅತ್ಯಂತ ಶಕ್ತಿಶಾಲಿ ರಾಕೆಟ್ LV-M3 M6 ಎಂಬ ಬಾಹುಬಲಿಯ ಮೂಲಕ ಅಮೆರಿಕದ ಕಂಪನಿ AST ಸ್ಪೇಸ್ ಮೊಬೈಲ್ಗೆ ಸೇರಿದ ಬ್ಲೂಬರ್ಡ್ ಬ್ಲಾಕ್ 2 ಸಂವಹನ ಉಪಗ್ರಹವನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಈ ಉಡಾವಣೆ ಬುಧವಾರ ಬೆಳಗ್ಗೆ ನಡೆದಿದ್ದು, ರಾಕೆಟ್ ನಿಗದಿತ ಸಮಯಕ್ಕೆ ಸರಿಯಾಗಿ ಭೂಮಿಯ ತಳಕಕ್ಷೆ ಅಂದ್ರೆ ಲೋ ಅರ್ತ್ ಆರ್ಬಿಟ್ ನಿಂದ ಪ್ರಯಾಣ ಆರಂಭಿಸಿತು. ಕೆಲವೇ ನಿಮಿಷಗಳಲ್ಲಿ ಉಪಗ್ರಹವನ್ನ ಯಶಸ್ವಿಯಾಗಿ ಕಕ್ಷೆಯಲ್ಲಿ ಸ್ಥಾಪಿಸಲಾಗಿದೆ ಎಂದು ಇಸ್ರೋ ವರದಿ ಮಾಡಿದೆ. ಬ್ಲೂಬರ್ಡ್ ಬ್ಲಾಕ್ 2 ಉಪಗ್ರಹದ ತೂಕ ಸುಮಾರು 6100 ಕಿಲೋಗ್ರಾಂ. ಇದು LV-M3 ರಾಕೆಟ್ ಬಳಸಿ ಇಸ್ರೋ ಉಡಾವಣೆ ಮಾಡಿದ ಇತಿಹಾಸದಲ್ಲಿ ಅತಿ ಭಾರವಾದ ಉಪಗ್ರಹ ಎಂಬುದು ವಿಶೇಷ. ಈ ಸಾಧನೆಯ ಮೂಲಕ ಭಾರಿ ಉಪಗ್ರಹಗಳನ್ನ ಬಾಹ್ಯಾಕಾಶಕ್ಕೆ ಕಳುಹಿಸುವಲ್ಲಿ ಇಸ್ರೋ ತನ್ನ ಸಾಮರ್ಥ್ಯವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಬ್ಲೂಬರ್ಡ್ ಬ್ಲಾಕ್ 2 ಒಂದು ಅತ್ಯಾಧುನಿಕ ಸಂವಹನ ಉಪಗ್ರಹ. ಇದರಿಂದ ಭೂಮಿಯ ಮೇಲಿರುವ ಸಾಮಾನ್ಯ ಮೊಬೈಲ್ ಫೋನ್ಗಳಿಗೆ ನೇರವಾಗಿ 4G ಮತ್ತು 5G ನೆಟ್ವರ್ಕ್ ಸಿಗ್ನಲ್ ನೀಡಬಹುದು. ಅಂದ್ರೆ ಟವರ್ ಇಲ್ಲದ ದೂರದ ಪ್ರದೇಶಗಳು, ಗ್ರಾಮೀಣ ಭಾಗಗಳು ಮತ್ತು ಸಂಪರ್ಕ ಕಡಿಮೆ ಇರುವ ಸ್ಥಳಗಳಲ್ಲೂ ಮೊಬೈಲ್ ಸೇವೆ ಲಭ್ಯವಾಗುವ ಸಾಧ್ಯತೆ ಇದೆ. ಈ ತಂತ್ರಜ್ಞಾನ ಭವಿಷ್ಯದಲ್ಲಿ ಜಾಗತಿಕ ಸಂವಹನ ವ್ಯವಸ್ಥೆಗೆ ದೊಡ್ಡ ಬದಲಾವಣೆ ತರಲಿದೆ ಎಂದು ತಜ್ಞರು ಹೇಳ್ತಿದ್ದಾರೆ. ಈ ಮಿಷನ್ ಇಸ್ರೋ ಮತ್ತು ಅದರ ವಾಣಿಜ್ಯ ಅಂಗಸಂಸ್ಥೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮೂಲಕ ನಡೆದಿದೆ. ಅಮೆರಿಕದ ಕಂಪನಿಯ ಉಪಗ್ರಹವನ್ನ ಭಾರತದಿಂದ ಉಡಾವಣೆ ಮಾಡಿರೋದು ಇಸ್ರೋ ಮೇಲೆ ಜಾಗತಿಕ ಮಟ್ಟದಲ್ಲಿ ಇರುವ ನಂಬಿಕೆಯನ್ನ ತೋರಿಸುತ್ತದೆ. ಕಡಿಮೆ ವೆಚ್ಚ, ನಿಖರ ತಂತ್ರಜ್ಞಾನ ಮತ್ತು ಸಮಯ ಪಾಲನೆ, ಇಸ್ರೋದ ಈ ಗುಣಗಳು ವಿದೇಶಿ ಕಂಪನಿಗಳನ್ನ ಭಾರತದ ಕಡೆ ಆಕರ್ಷಿಸುತ್ತಿವೆ. ಈ ಉಡಾವಣೆಯನ್ನ ದೇಶದಾದ್ಯಂತ ಮತ್ತು ವಿದೇಶಗಳಲ್ಲೂ ಜನರು ಲೈವ್ ನಲ್ಲಿ ವೀಕ್ಷಿಸಿದ್ರು. ರಾಕೆಟ್ ಆಕಾಶಕ್ಕೆ ಏರ್ತಿದ್ದ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಿದೆ. ಇಸ್ರೋ ಬಿಡುಗಡೆ ಮಾಡಿದ ವಿಡಿಯೋಗಳು ಜನರಿಂದ ಭಾರಿ ಮೆಚ್ಚುಗೆಯನ್ನ ಪಡೆದಿವೆ. ಈ ಯಶಸ್ವಿ ಉಡಾವಣೆ ಕೇವಲ ತಾಂತ್ರಿಕ ಸಾಧನೆಯಷ್ಟೇ ಅಲ್ಲ, ಇದು ಭಾರತವನ್ನ ವಿಶ್ವದ ಪ್ರಮುಖ ಬಾಹ್ಯಾಕಾಶ ಶಕ್ತಿಗಳ ಸಾಲಿಗೆ ಮತ್ತಷ್ಟು ಬಲವಾಗಿ ನಿಲ್ಲಿಸುವ ಸಾಧನೆಯಾಗಿದೆ. ವಾಣಿಜ್ಯ ಉಪಗ್ರಹ ಉಡಾವಣೆಯಲ್ಲಿ ಇಸ್ರೋ ಭವಿಷ್ಯದಲ್ಲಿ ಇನ್ನಷ್ಟು ದೊಡ್ಡ ಪಾತ್ರವನ್ನ ವಹಿಸಲಿದೆ ಎಂಬುದಕ್ಕೆ ಇದು ಸ್ಪಷ್ಟ ಸಾಕ್ಷಿಯಾಗಿದೆ. ಒಟ್ನಲ್ಲಿ ಬಾಹುಬಲಿ ರಾಕೆಟ್ ಮೂಲಕ ಬ್ಲೂಬರ್ಡ್ ಬ್ಲಾಕ್ 2 ಉಪಗ್ರಹದ ಯಶಸ್ವಿ ಉಡಾವಣೆ ಇಸ್ರೋ ಸಾಧನೆಗಳ ಪಟ್ಟಿಗೆ ಸೇರಿರುವ ಮತ್ತೊಂದು ಚಿನ್ನದ ಅಧ್ಯಾಯವಾಗಿದೆ. ಭಾರತದ ಈ ಒಂದು ಸಕ್ಸಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.